ಇನ್ನು ಜನ ಏನು ಹೇಳ್ತಾರೆ, ಜನರಂತೂ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ನಿಮ್ಮ ಯಾವ ಯೋಜನೆನೂ ಬೇಡ, ನಮ್ಮ ಪಾಡಿಗೆ ನಮ್ಗೆ ಇರಕ್ಕೆ ಬಿಟ್ಬಿಡ್ರಪ್ಪ ಅಂತ. ರಾಜ್ಯಾದ್ಯಂತ ಪಬ್ಲಿಕ್ ಟಿವಿ ವರದಿಯ ಸಂಚಲನ, ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ಸ್ಮಾರ್ಟ್ ಮೀಟರ್ ಲೂಟಿ ಬಗ್ಗೆ ಜನಾಕ್ರೋಶ, ಸರ್ಕಾರದ ವಿರುದ್ಧ ಕೆಂಡ ಕಾರಿದ್ದಾರೆ ಬೆಂಗಳೂರಿಗರಂತೂ. ಗೊತ್ತಾಗ್ತಾ ಇದೆ ಜನರಿಗೆ ಒಂದೊಂದಾಗೆ ಏನು ದೋಖ ನಡೀತಾ ಇದೆ ಅಂತ. ಈಗಾಗಲೇ ಕರೆಂಟ್ ಬಿಲ್ ಜಾಸ್ತಿ ಬರ್ತಾ ಇದೆ, ಈಗ ಸ್ಮಾರ್ಟ್ ಮೀಟರ್ ಹೆಸರಿನಲ್ಲಿ ಲೂಟಿ ಆಗ್ತಾ ಇದೆ. ಹೆಂಗೆ ಬದುಕದ್ ನಾವು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸ್ಮಾರ್ಟ್ ಮೀಟರ್ ಹೆಸರಲ್ಲಿ ಬೋಗಸ್ ಟೆಂಡರ್ ಕರೆದು ಒಬ್ಬನಿಗೆ ಕೊಟ್ಟು 35,000 ಕೋಟಿ ಹಣ ಲೂಟಿ ಮಾಡೋವಷ್ಟು ದೊಡ್ಡ ಸ್ಕ್ಯಾಮ್ ಇದು. ಇದನ್ನು ಕೂಡಲೇ ನಿಲ್ಲಿಸಬೇಕು. ಜನಗಳು ರೊಚ್ಚಿಗೆ ಹೇಳ್ತಾರೆ, ಜನಗಳು ದಂಗೆ ಹೇಳೋ ಮಟ್ಟಕ್ಕೆ ಇವರು ಜನರನ್ನ ಲೂಟಿ ಮಾಡ್ತಾವ್ರೆ, ರಕ್ತ ಇರ್ತಾವ್ರೆ. ಈಗ ಒಂದು ಡೆಮಾಲಿಷ್ ಮಾಡಿ ಒಂದು ಕನ್ಸ್ಟ್ರಕ್ಷನ್ ಕಟ್ಟಲಿಕ್ಕೆ ಹೋದಾಗ ಸರೆಂಡ್ರ್ ಮಾಡಿಸ್ಕೊತಾರೆ. ಆ ಡಿಪಾಸಿಟ್ ಅಮೌಂಟನ್ನು ಮತ್ತೆ ಲೆಸ್ ಮಾಡಿ ಕೊಡೋದಿಲ್ಲ. ಮನ್ನಾ ಮಾಡಿ ಬಿಡ್ತೇವೆ ಅಂತೇಳಿ ಹೇಳ್ತಾರೆ ವಿನಃ ಮತ್ತೆ ಕಟ್ಟಿಸ್ಕೊತಾನೆ ಇರ್ತಾರೆ. ಆ ಥರ ಎಲ್ಲ ಸ್ಕ್ಯಾಮ್ ನಡೀತಾ ಇದೆ. ಎಲ್ಲರೂ ಸತ್ತೋಗಿದ್ದಾರೆ. ಫ್ರೀ 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 ಅಂತ ಬರೀ ಹೇಳ್ತಾರೆ. ಕರೆಂಟ್ ರೇಟ್ ಜಾಸ್ತಿ ಮಾಡಿದ್ದಾರೆ, ನೀರು ರೇಟ್ ಜಾಸ್ತಿ ಮಾಡಿದ್ದಾರೆ. ಇನ್ನೇನು ಫ್ರೀ ಅಂತ ಈ ಡಿಜಿಟಲ್ ಮೀಟ್ರ್ ಅಂತ ಹೇಳಿಬಿಟ್ಟು ಇನ್ನೊಂದು ದೊಡ್ಡ ಸ್ಕ್ಯಾಮ್ ಇದು. 35,000 ಕೋಟಿ ಬರೀ ಸ್ಕ್ಯಾಮ್ ಟೆಂಡರ್ ಕೊಟ್ಬಿಟ್ಟು ಸ್ಕ್ಯಾಮ್ ಮಾಡಿಬಿಟ್ಟು ಆ ದುಡ್ಡನ್ನು ವಸೂಲಿ ಮಾಡಿಬಿಟ್ಟು ಜನರನ್ನು ಬೆತ್ತಲೆ ಮಾಡಬೇಕಂತ ಇಟ್ಕೊಂಡಿರೋ ಈ ಸರ್ಕಾರ. ಇಷ್ಟೇ ಹೇಳ್ಬೋದು ನಾನು. ನಮ್ಗದು ಬೇಕಾಗಿಲ್ಲ, ಸಾಕು ಇರೋದೇ ಮೀಟ್ರ್ ನಮಗೆ. ನಾವು ಅದನ್ನೇ ಕಟ್ಕೊಂಡು ಹೋಗ್ತಿದ್ದೆ, ಅದರಲ್ಲೇ ಎಕ್ಸ್ಟ್ರಾ ಬತ್ತೈತೆ ನಮಗೆ. ಅದನ್ನೇ ನಾವು ಸರಿಯಾಗಿ ಇದು ಮಾಡ್ತಾ ಇಲ್ಲ, ಸರಿಯಾಗಿ ಮೀಟ್ರ್ ಸರಿಯಾಗಿ ಕೊಡ್ತಾ ಇಲ್ಲ. ಇದು ಎಲೆಕ್ಟ್ರಿಕ್ ಮೀಟ್ರಿಗೆ ಹಾಕ್ಬಿಟ್ರೆ ನಾವು ಹೆಂಗೆ ಕಟ್ಟೋದು ಅದನ್ನು? ನಮಗೆ ಬೇಕಾಗಿಲ್ಲ. ನಾವು ಅಲ್ಲೇ ಹೋಗಿ ಕಟ್ತೀವಿ, ಇಲ್ಲ ಮೊಬೈಲಾರು ಕಟ್ಕೊತೀವಿ. ನಮಗೆಲ್ಲ ಇದು ಡಿಜಿಟಲ್ ಮೀಟ್ರ್ ಬೇಡ ನಮಗೆ. ಕೊಟ್ಟು ನಾವು ಎಕ್ಸ್ಟ್ರಾ ಕಟ್ತಾ ಇದ್ದೀವಲ್ಲ, ಅದು ಏನು ನೆಸೆಸಿಟಿ ಏನೂ ಇಲ್ಲ ಸ್ಮಾರ್ಟ್ ಮೀಟರ್ಗೆ. ಅದಕ್ಕೆ ಏನು ಬೇಕಾಗಿಲ್ಲ. ಇದೆಲ್ಲ ಇನ್ನೂ ಒಂದು ಸರ್ಕಾರ ದುಡ್ಡು ಮಾಡೋದಕ್ಕೆ ಮಾಡ್ತಾ ಇದ್ದಾರೆ. ಮೊದಲು ಫ್ರೀ ಕೊಡ್ತಾರೆ, ಎಲೆಕ್ಟ್ರಿಸಿಟಿ ಫ್ರೀ ಕೊಡ್ತಾರೆ, ಇಷ್ಟು ಯೂನಿಟ್ ಯೂಸ್ ಮಾಡಿದ್ರೆ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಎಲ್ಲ ವೋಟ್ ತೊಗೊಂಡ್ಬಿಟ್ರು. ದೇ ಕೇಮ್ ಇನ್ ಟು ಪವರ್ಗೆ ಬಂದ್ಬಿಟ್ಟು ಇವಾಗ ಇನ್ನೂ ಒಂದು ಇದೆ, ಸರ್ಚಿಂಗ್ ಫಾರ್ ಒನ್ ಮೋರ್, ಇನ್ನೂ ಒಂದು ರೀಸನ್.